ನಮ್ಗೆ ಆಧಾರ್ ಕಾರ್ಡ್ ಬಂದ್ ಮಾಡ್ಬೇಕು. ಯಾಕಂದ್ರೆ ಬಸ್ ರೇಟ್ ಜಾಸ್ತಿ ಮಾಡಿದ್ದು, ನಾವು ಡೈಲಿ ಕೃಷಿಗೆ ಕೆಲ್ಸಕ್ಕೆ ಬರೋದು, ನಾವು ಕಾರ್ಮಿಕರು, ನಮ್ಗೆ ತುಂಬಾ ಹೊರೆ ಆಗ್ತದೆ. ಯಾಕಂದ್ರೆ ಪಾಸ್ ಮಾಡಿಸಿ ರೂಪಾಯಿ ಅದು ನಮ್ಗೆ ತುಂಬಾ ಹೊರೆ ಆಗ್ತಾ ಇದೆ. ಅದು ನಮ್ಗೆ ಈಗ ಅದಕ್ಕಿಂತ ಆಧಾರ್ ಕಾರ್ಡ್ ಬಂದ್ ಮಾಡ್ಬಿಡ್ಲಿ ಅಲ್ಲ, ಯಾವ್ದು ತೊಂದ್ರೆನೇ ಇಲ್ಲ. ನಮ್ ಗಂಡ ಮಕ್ಕಳಿಗೆ ಅಮೌಂಟ್ ಏರಿಸಿ ಅವ್ರಿಗೆ ಆಧಾರ್ ಕಾರ್ಡ್ ಫ್ರೀ ಇಟ್ರೆ ಅವ್ರು ಅಡ್ಡಾಡ್ತಾನೆ ಇರ್ತಾರ. ಅವ್ರು ಎಲ್ಲಿ ಬೇಕಾದ್ರು ಮೈಸೂರು, ಬೆಂಗಳೂರು, ಎಲ್ಲಿ ದಿಲ್ಲಿ ಬೇಕಾದ್ರೆ ಅಡ್ಡಾಡ್ತಾರ. ಆದ್ರೆ ನಮಗೇನು ಉಪಯೋಗ? ನಮ್ ಕಡೆಯಿಂದ ದುಡ್ಡು ತಗೊಂಡು ಅವ್ರಿಗೆ ಹಾಕದಲ್ಲ ಅವ್ರ ಹೊಟ್ಟಿಗೆ. ಮತ್ತೆ ಬಂದಾಗದೆ ಬೆಸ್ಟ್ ಆಧಾರ್ ಕಾರ್ಡ್. ಇದು ಒಂದೇ ಬಿಟ್ರೆ ಮತ್ತೆ ಬೇರೆ ಏನೋ ಅವ್ರಿಗೆ ಕೆಲಸನೇ ಇಲ್ಲ. ಈ ಗ್ಯಾರಂಟಿಯಿಂದ ಲಾಸ್ ಆಗ್ತದೆ. ಗ್ಯಾರಂಟಿಯಿಂದ ಯಾವ್ದು ಉಪಯೋಗ ಇಲ್ಲ ಸರ್. ಏನ್ ಹೇಳಕ್ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸರ್ಕಾರಕ್ಕಂದ್ರೆ ನಮ್ಗ್ ನೋಡಿ ಸರ್, ಮೊದ್ಲಿನ ಸರ್ಕಾರ ಒಳ್ಳೆ ಚೆನ್ನಾಗಿತ್ತು. ಇದು ಎಲ್ಲ ಗ್ಯಾರಂಟಿ ಮಾಡಿ ಈಗ ನಮ್ಗೆ ಬಸ್ ರೇಟ್ ಜಾಸ್ತಿ ಮಾಡಿ ಎಲ್ಲಾ ವಸ್ತುನು ಜಾಸ್ತಿ, ಎಲ್ಲಾ ದಿನನಿತ್ಯ ವಸ್ತುನು ಜಾಸ್ತಿ ಆಗಿದೆ. ಒಂದು ತರಕಾರಿ ರೇಟಿಂದ ಹಿಡಿದು ದಿನನಿತ್ಯ ಬಳಕೆ ವಸ್ತು ಎಲ್ಲ ತುಂಬಾ ಜಾಸ್ತಿ ಆಗಿದೆ. ನಮ್ಗೆ ತುಂಬಾ ಹೊರೆ ಆಗ್ತಾ ಇದೆ. ಯಾಕಂದ್ರೆ ನಾವು ಡೈಲಿ ಸಿರ್ಸಿ ಕೆಲ್ಸಕ್ಕೆ ಬರೋದ್ರಿಂದ ನಮಗ್ ಈಗ ಬಸ್ ರೇಟ್ ಜಾಸ್ತಿ ಆಗ್ಬಿಟ್ರೆ ನಮ್ಗೆ ತುಂಬಾ ಹೊರೆ ಆಗ್ತದೆ. ಈ ಸರ್ಕಾರ ಜನರಿಗೆ ಪುಕ್ಷಟ ಯೋಜನೆ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳಿ ಮೂಗಿಗೆ ತುಪ್ಪ ಹಚ್ಚಿ ಜನರಿಗೆ ಮುಂಡಾಯಿಸಿ ಅದು ಕೊಡ್ತೇನೆ ಅಂತ ಹೇಳಿ ದಿನ ಕಳೆದು ಜನರಿಗೆ ಒಂದು ಟೊಪ್ಪಿಗೆ ಇಟ್ಟೆ ನಡಿ ಹೋಗ್ತಾರೆ. ಈಗ ರೇಟ್ ಜಾಸ್ತಿ ಆಗಿದೆ ಅಲ್ಲ ಇದ್ರದ್ದು, KSRTC ಇದು ಎಲ್ಲದು, BMTC ಎಲ್ಲ ಜಾಸ್ತಿ ಇದೆ. ಏನ್ ಅನ್ಸುತ್ತೆ? ರೇಟ್ ಜಾಸ್ತಿ ಮಾಡ್ತಾರೆ, ಜನರಿಗೆ ಪುಕ್ಷಟ ಸಿಗ್ತದೆ ಅಂತೇಳಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ. ಇವ್ರು ಏರಿಸಿ ಜನರು ಬೋಳ್ಕೆ ಎತ್ತಿ ಹೋಗ್ತಾರೆ. ಅಲ್ಲ, ಇದು ನಮಗೆ ಸಾಧಾರಣ ಅಂದಾಜು. ಇದು ಇವ್ರು ಮಾಡೋದು ಇದೇ ಕೆಲಸ. ಸಾಧಾರಣ ಜನ ಹಕ್ಕಪತ್ತೆ ಮಾಡೋದು ಪೂರ ಇದೇ ಕೆಲಸ. ಕೊಡ್ತೇನೆ ಹೇಳಿ ಇಲ್ಲಿ ನಮ್ಮಲ್ಲಿ ಒಂದು ಸ್ಕೀಮ್ ಬಂದಿತ್ತು, ಕೊಡ್ತೇನೆ ಅಂತ ಹೇಳಿ ಕೊಟ್ಟು ಲಾಸ್ಟಿಗೆ ಎಲ್ಲರಿಗೂ ಕೊಟ್ಟು ಕೈ ಕೊಟ್ಟು ಹೊರಡೋದು. ಇದು ಅದೇ ತರ ಸ್ಕೀಮ್ ಇದೆ. ಇದು ಸ್ಕ್ಯಾಮ್ ಇದೆ. ಈಗ 15% ಅಲ್ಲ, ನೀವು ಜಾಸ್ತಿ ಮಾಡೋದ್ಕಿಂತಾನು ಫ್ರೀ ಏನ್ ಕೊಡ್ತಾ ಇದೀರಲ್ಲ, ಈ ಹೆಣ್ಮಕ್ಳಿಗೆ ಕೊಡೋದು ಇರ್ಲಿ, ಗ್ಯಾರಂಟಿ ಕೊಡೋದು ಅದ್ರಲ್ಲಿ ಕ್ಯಾನ್ಸಲ್ ಮಾಡಿ, ಅಭಿವೃದ್ಧಿ ಕಡೆ ಗಮನ ಕೊಡಿ. ಇದನ್ನ ಯಾವ್ದು ಏರ್ಸ್ತಾರ, ನಾವಲ್ಲಿ ಎಲ್ಲ ಹೋಗ್ಬೇಕ್ರಿ? ನಾವು ಅಂತ ಅಲ್ರಿ, ಈಗ ಫ್ರೀ ಕೊಡ್ರಿ, 60 ವರ್ಷದ ಮೇಲಿದ್ದಾರಿ ಕೊಡ್ರಿ, ವಯಸ್ಸಾದಾರಿ ಕೊಡ್ರಿ. ಹೆಣ್ಮಕ್ಳಿಗೆ ಕೊಡಿ ತಪ್ಪು ಅಂತ ಹೇಳ್ತಾ 2,000 ರೂಪಾಯಿ ಕೊಡ್ತಾರೆ ತಪ್ಪು ಅಂತ ಹೇಳಿ ಬಸ್ ಫ್ರೀ ಕೊಡ್ತೀನಿ ಅನ್ನೋದು ನಮಗೂ ಕೊಡಿ ಸ್ವಾಮಿ. 48,000 ಕೋಟಿ ರೂಪಾಯಿ 3 ತಿಂಗಳಿಗೆ ಲೋನ್ ಇದರಿಂದ ತಂತ ಕೊಡ್ತಾ ಇದೀರ, ನಮಗೂ ಕೊಡಿ. ನಾವೇ ಟ್ಯಾಕ್ಸ್ ಕಟ್ಟಲ್ವಾ? ನಮಗೂ ಕೊಡಿ ಸ್ವಾಮಿ. ನಾವು 4 ದಿವಸ ಟೂರ್ ಹೋಗಿ ಬರ್ತೀವಿ, ಮನೆಯಾಗಿರೋ 1-2 ಗಂಟೆ ಆಸ್ತಿ ನಾವು ಮಾರ್ಕೊಂತೀವಿ. ಯಾಕಂದ್ರೆ ಅವ್ರಿಗೆ ಲಾಡ್ಜಿಂಗಿಗೆ ಇದಕ್ಕೆಲ್ಲ ರೊಕ್ಕ ಕೊಡ್ಬೇಕಲ್ಲ. ಪ್ರವಾಸೋದ್ಯಮ ಇಲಾಖೆ ಅಲ್ರಿ, ರಾಜ್ಯ ದಿವಾಳಿ ಆಗ್ತಾ ಇರೋದು ರಾಜ್ಯ ಸರ್ಕಾರ. ಇದನ್ನೆಲ್ಲ ಬಂದ್ ಮಾಡಿ.